ಹಾಯ್ ಡಿಸೈನರ್ಸ್, ವೆಲ್ಕಮ್. ಎಲ್ಲರಿಗೂ ಟೈಲರಿಂಗಲ್ಲಿ ಇಷ್ಟ ಆಗಿರೋ ಕೆಲಸ ಅಂದರೆ ಎಮ್ಮಿಂಗ್ ಮಾಡೋದು ತುಂಬ ಟೈಮ್ ತೊಗೊಳತ್ತೆ ಅಂತ. ಆ ಟೈಮ್ ಸೇವ್ ಮಾಡಲಿಕ್ಕೋಸ್ಕರ ಇಲ್ಲಿ ನಾನೊಂದು ಟಿಪ್ಸ್ ತೊಗೊಂಡು ಬಂದಿದ್ದೀನಿ. ಇಲ್ಲಿ ನೋಡ್ಬೋದು, ಇದು ಫ್ಯೂಸಿಂಗ್ ಟೇಪ್ ಅಂತ ಹೇಳ್ತಾರೆ. ನಾವು ಹೇಗೆ ಲಾಸ್ಟ್ ವೀಡಿಯೋದಲ್ಲಿ ನೋಡಿದ್ವಿ ಫ್ಯೂಸಿಂಗ್ನ ನೋಡಿದ್ವಲ್ಲ, ಅದೇ ಥರ ಇದು ಫ್ಯೂಸಿಂಗ್ ಟೇಪ್. ಬಟ್ ಈ ಟೇಪು ಎರಡೂ ಕಡೆಯಿಂದ ಸ್ಟಿಕ್ ಆಗುತ್ತೆ. ಫ್ಯೂಸಿಂಗ್ ಒಂದೇ ಕಡೆ ಸ್ಟಿಕ್ ಆಗ್ತಿತ್ತಲ್ವ, ಇದು ಎರಡೂ ಕಡೆ ಸ್ಟಿಕ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಇದನ್ನು ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಕಟ್ ಮಾಡಿಕೊಂಡು ನೀವೆಲ್ಲಿ ಎಮ್ಮಿಂಗ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀರಾ ನೋಡಿ, ಅಲ್ಲಿ ಇಟ್ಬಿಟ್ಟು ಐರನ್ ಮಾಡಿದ್ರೆ ಸಾಕು, ಅದು ನೀಟಾಗಿ ಸ್ಟಿಕ್ ಆಗುತ್ತೆ. ವಾಶ್ ಮಾಡಿದಾಗ ಕೂಡ ಅದು ಓಪನ್ ಆಗಲ್ಲ. ಇದಾದಮೇಲೆ ನೀವು ಎಮ್ಮಿಂಗ್ ಮಾಡಬೇಕಾ ಅನ್ನೋ ಡೌಟ್ ಬಂತು ಅಂದರೆ ಇಲ್ಲ, ಮಾಡೋದು ಬೇಕಾಗಿಲ್ಲ, ಅದು ನೀಟಾಗಿ ಸ್ಟಿಕ್ ಆಗಿರುತ್ತೆ. ಬುಟಿಕ್ಗಳೆಲ್ಲ ನಾರ್ಮಲ್ ಆಗಿ ಎಮ್ಮಿಂಗ್ ಇದನ್ನೇ ಯೂಸ್ ಮಾಡ್ತಾರೆ, ದಾರ ತೋರಿಸದೆ ಫಿನಿಶಿಂಗ್ ಮಾಡಲಿಕ್ಕೋಸ್ಕರ. ಇಲ್ಲಿ ನೋಡ್ಬೋದು, ಇದೇ ಥರ ಐರನ್ ಬಾಕ್ಸ್ ಇಟ್ಟು ನೀಟಾಗಿ ಐರನ್ ಮಾಡಿ. ಟೆಂಪ್ರೇಚರ್ ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ. ಅದೇ ನಮ್ಮ ಕಡೆ ಏನಾದರೂ ಸ್ಟೀಮ್ ಐರನ್ ಇದ್ದಿದ್ರೆ ಈಸಿಯಾಗಿ ಆಗುತ್ತೆ. ಇದು ನಾರ್ಮಲ್ ಐರನ್ ಆಗಿರೋದ್ರಿಂದ ಟೆಂಪ್ರೇಚರ್ನ ಚೆಕ್ ಮಾಡ್ಕೊಳ್ತಾ ನೀವು ಇದನ್ನು ಸ್ಟಿಕ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ಇಲ್ಲಿ ಯಾವ ಥರ ನಾನು ಮಾಡ್ತಾ ಇದ್ದೀನಲ್ವ ಆ ಥರ ಸ್ಲೋಲಿ ನೀವು ನೀಟಾಗಿ ಇಟ್ಟು ಪ್ರೆಸ್ ಮಾಡಿದ್ವಿ ಅಂದರೆ ಅದು ಸ್ಟಿಕ್ ಆಗೋಗುತ್ತೆ. 1 ನಿಮಿಷದಲ್ಲಿ ನಮ್ಮ ಎಮ್ಮಿಂಗ್ ಕೆಲಸ ಮುಗ್ದೋಗುತ್ತೆ. ತುಂಬ ಟೈಮ್ ತೊಗೊಳ್ಬೇಕಂತ ಏನಿಲ್ಲ. ನೋಡಿ, ಇದೀಗಾಯಿತು. ಮತ್ತೀಗ ನಾವು ನೆಕ್ ಕೂಡ ಹೆಂಗೆ ಎಮ್ಮಿಂಗ್ ಮಾಡೋದು ನೋಡೋಣ. ಇದನ್ನು ನೀವು ಕುರ್ತಿಗಳಲ್ಲಿ ಕೂಡ ಈ ನಾವೇನು ಕ್ಯಾನ್ವಾಸ್ ಪಟ್ಟಿ ಹೊಲಿದಿರ್ತೀವಲ್ಲ, ಅದನ್ನು ಎಮ್ಮಿಂಗ್ ಮಾಡೋ ಜಾಗದಲ್ಲಿ ಈ ಟೇಪ್ನ ಯೂಸ್ ಮಾಡಿ ಫಿನಿಶ್ ಮಾಡ್ಬೋದು. ಬ್ಲೌಸ್ ಅಂತ ಅಲ್ಲ, ನೀವು ಎಲ್ಲದರಲ್ಲೂ ಕೂಡ ಎಮ್ಮಿಂಗ್ ಮಾಡೋ ಜಾಗದಲ್ಲೆಲ್ಲ ಈ ಟೇಪ್ನ ಯೂಸ್ ಮಾಡ್ಬೋದು. ನೋಡಿ, ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟುದ್ದ ಸೀದವಾಗಿ ಕಟ್ ಮಾಡ್ಕೊಳ್ಳಿ. ಇಲ್ಲಿ ನೆಕ್ ಯು ಶೇಪ್ ಇದೆ, ಸೊ ನಾವು ಪೂರ್ತಿ ಒಂದೇ ಟೇಪ್ನ ಇಡೋಕ್ಕಾಗಲ್ಲ. ಮೊದಲು ಸೀದೆ ಎಷ್ಟಿದೆ ಅಷ್ಟು ಇಡಬೇಕು. ಅದಾದ್ರೂ ಏನು ಕರ್ವ್ ಇದೆಲ್ಲ, ಅಲ್ಲಿ ಈ ಥರ ಚಿಕ್ಕ ಚಿಕ್ಕ ಪೀಸಸ್ನ ಕಟ್ ಮಾಡ್ಕೊಳ್ತಾ ಇಡಬೇಕಾಗತ್ತೆ. ಯಾಕಂದರೆ ಸೀದೆ ಇಟ್ವಿ ಅಂದರೆ ಅದು ಸರಿಯಾಗಿ ಕೂತ್ಕೊಳ್ಳೋದಿಲ್ಲ. ನೋಡಿ, ಈ ಥರ ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೊಳ್ತಾ ಒಳಗಡೆ ನೀವು ನೀಟಾಗಿ ಇಡ್ತಾ ಹೋದ್ವಿ ಅಂದರೆ ಅದು ಯು ಶೇಪಲ್ಲಿ ಕೂಡ ನಾವು ಅದನ್ನು ಸ್ಟಿಕ್ ಮಾಡ್ಬೋದು. ಇಲ್ಲಿ ನೋಡಿದ್ರಲ್ಲ, ಈ ಥರ ಆದ್ಕೊಳ್ಳಿ. ಇದನ್ನು ಕೂಡ ಸೇಮ್ ಐರನ್ ಮಾಡಿದ್ರೆ ಸಾಕು, ಇದು ಸ್ಟಿಕ್ ಆಗೋಗುತ್ತೆ. 1 ನಿಮಿಷದಲ್ಲಿ ನಮ್ಮ ಎಮ್ಮಿಂಗ್ ಕೆಲಸ ಮುಗ್ದೋಗುತ್ತೆ. ಈ ಟಿಪ್ಸ್ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇದರಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಕೂಡ ಫಾಲೋ ಮಾಡಿ. ಇಲ್ಲಿ ನೋಡಿದ್ರಲ್ಲ, ಇದು ಸ್ಟಿಕ್ ಆಯಿತು ನೋಡಿ. ಈಗ ನಮ್ಮದು ಎಮ್ಮಿಂಗ್ ಏನು ಮಾಡಬೇಕಲ್ಲ ನೋಡಿ, ನೀಟಾಗಿ ಸ್ಟಿಕ್ ಆಗಿದೆ. ಇದು ವಾಶ್ ಮಾಡಿದ್ರೆ ಕೂಡ ಓಪನ್ ಆಗಲ್ಲ, ಮತ್ತೆ ಹೇಳ್ತಾ ಇದ್ದೀನಿ ನಾನು. ಸೊ ವಾಶ್ ಆದರೆ ಓಪನ್ ಆಗುತ್ತೆ ಅನ್ನೋ ಟೆನ್ಷನ್ ತೊಗೊಬೇಡಿ. ಇಲ್ಲಿ ನೋಡ್ಬೋದು, ಇದು ಫುಲ್ ಬ್ಯಾಕ್ ಸೈಡ್ ಆಯ್ತು. ಈಗ ನೀಟಾಗಿ ಫಿನಿಶಿಂಗ್ ಆಗಿದೆ. ದಾರ ಇಲ್ಲದೆ, ಸೂಜಿ ಇಲ್ಲದೆ ಈಸಿಯಾಗಿ ಎಮ್ಮಿಂಗ್ನ ಮುಗಿಸಿದ್ದೀವಿ. ತುಂಬ ಕಮ್ಮಿ ಟೈಮ್ ತೊಗೊತಿದ್ದೇನೆ. ಇದೇ ಥರ ಫ್ರಂಟ್ ಕೂಡ ನಾವು ಎಮ್ಮಿಂಗ್ ಮಾಡ್ಕೊಳ್ಬೋದು. ಸೊ ಏನೇ ಟೆನ್ಷನ್ ತೊಗೊಳ್ಳೋ ಹಾಗಿಲ್ಲ. ಇದಾದ ಕೂಡ ನೋಡಿ, ಕೆಳಗಡೆ ಕೂಡ ಪಟ್ಟಿ ಏನಿದೆಲ್ಲ ಇದನ್ನು ಕೂಡ ಇದರ ಫಿನಿಶಿಂಗ್ ನೋಡ್ಬೋದು ನೀವು ಎಷ್ಟು ನೀಟಾಗಿ ಫಿನಿಶ್ ಆಗುತ್ತೆ ಅಂತ. ಇದಕ್ಕೆ ಫ್ಯೂಸಿಂಗ್ ಟೇಪ್ ಅಂತಾರೆ, ಎರಡೂ ಕಡೆ ಸ್ಟಿಕ್ ಆಗುತ್ತೆ. ಆನ್ಲೈನ್ ಮೀಶೋ, ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟಲ್ಲಿ ಎಲ್ಲ ಕಡೆ ಆನ್ಲೈನಲ್ಲಿ ಸಿಗುತ್ತೆ. ಸೊ ಇದರ ಲಿಂಕ್ ಕೂಡ ನಾನು ಫಸ್ಟ್ ಕಮೆಂಟಲ್ಲಿ ಹಾಕಿರ್ತೀನಿ. ಸೊ ನೀವು ನೋಡ್ಕೊಳ್ಳಿ, ಲಿಂಕ್ ಬೇಕಿದ್ರೆ ಅಂದರೆ ಬೈ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಫ್ರಂಟ್ ಸೈಡಲ್ಲಿ ನೋಡ್ಬೋದು ಇದು ಫಿನಿಶಿಂಗ್ ಎಷ್ಟು ನೀಟಾಗಿ ಆಗಿದೆ ಅಂತ ಹೇಳಿ. ಸೊ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಬಾಯ್ ಬಾಯ್.